ಕಾಂಗ್ರೆಸ್ನ ಎಂಪಿಗೆ ನಡು ರಸ್ತೆಯಲ್ಲಿಯೇ ಬ್ಯಾಟ್ನಿಂದ ಹಲ್ಲೆ ಮಾಡಲಾಗಿದೆ. ಕಾಂಗ್ರೆಸ್ ಸಂಸದ ರಕೀಬುಲ್ ಹುಸೈನ್ ಮೇಲೆ ಅಪರಿಚಿತರ ತಂಡ ಅಟ್ಯಾಕ್ ಮಾಡಿರೋದಲ್ಲಿ ಅಸ್ಸಾಂನ ನಾಗಾಂವ್ ಜಿಲ್ಲೆಯಲ್ಲಿ ಹಲ್ಲೆ ಮಾಡಿರೋದು. ಏಕಾಏಕಿ ಬಂದಿದ್ದಾರೆ. ಎಂಪಿಗೆ ಬ್ಯಾಟ್ ತಗೊಂಡು ಕ್ರಿಕೆಟ್ ಆಡ್ತಾರಲ್ಲ ಆ ಬ್ಯಾಟಿಂದ ಹಲ್ಲೆ ಮಾಡಿರೋದು. ಈ ಒಂದು ವಿಡಿಯೋ ಇದೀಗ ವೈರಲ್ ಆಗಿದೆ. ಧುಬ್ರಿ ಲೋಕಸಭಾ ಕ್ಷೇತ್ರದ ಸಂಸದ ಹುಸೈನ್ ಹಲ್ಲೆ ಮಾಡ್ತಾ ಇದ್ದಂತೆ ಭದ್ರತಾ ಸಿಬ್ಬಂದಿ ಬಂದು ಸಂಸದನನ್ನು ರಕ್ಷಣೆ ಮಾಡಿದ್ದಾರೆ. ಕಾರ್ಯಕರ್ತರ ಸಭೆಗೆ ಬೈಕಲ್ಲಿ ಹೋಗಬೇಕಾದ್ರೆ ಎಂಪಿಯ ಮೇಲೆ ಈ ಥರ ದಾಳಿ ಮಾಡಿರೋದು. ನಾಗಾಂವ್ ಜಿಲ್ಲೆಯ ರೂಪಾಹಿತ್ ನಟುನ್ ಬಜಾರ್ನಲ್ಲಿ ಈ ದಾಳಿ ಆಗಿದೆ. ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ದು ಅನೇಕ ಜನ ಬಂದಿದ್ದರಲ್ಲಿ ದುಷ್ಕರ್ಮಿಗಳು. ಭದ್ರತಾ ಲೋಪದ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ಒಂದು ಕಡೆ ಒತ್ತಾಯವನ್ನು ಮಾಡಿದೆ. ओए तंजीला ಇದೊಂದು ಸರ್ಕಾರಿ ಪ್ರಾಯೋಜಿತ ಕೃತ್ಯ. ಸಂಸದ ಮೇಲೆ ನಡೆದಂತಹ ದಾಳಿಯನ್ನು ಅಸ್ಸಾಂ ಕಾಂಗ್ರೆಸ್ ಖಂಡಿಸಿದೆ. ಇದು ಸರ್ಕಾರವೇ ಪ್ರಾಯೋಜಿಸಿ ಮಾಡಿಸಿರುವಂತಹ ಕೃತ್ಯ ಇದು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಒಬ್ಬ ಸಂಸದನ ಮೇಲೆ ಜಂಗಲ್ ರಾಜ್ ತರಹ, ಗೂಂಡಾ ರಾಜ್ ತರಹ ಅವನು ದಾರಿಲಿ ಹೋಗಬೇಕಾದ್ರೆ, ಟೂ ವೀಲರಲ್ಲಿ ಹೋಗಬೇಕಾದ್ರೆ ಸುತ್ತುವರೆದು ಬ್ಯಾಟಲ್ ಹೊಡೆದಿರೋದಿದೆಯಲ್ಲ, ಇದು ಜಂಗಲ್ ರಾಜ್, ಗೂಂಡಾ ರಾಜ್. ಇದು ಈ ಥರ ಮೇಲುಗೈ ಸಾಧಿಸೋಕ್ಕೆ ನಾವೆಲ್ಲ ಬಿಡಲ್ಲ ಅಂತ ಕೂಡ ಆರೋಪ ಮಾಡಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ಸುಧಾರಣೆ ಆಗಿದೆ ಅಂತ ಸಿಎಂ ಹೇಳ್ತಾ ಇರ್ತಾರೆ. ಆದರೆ ಒಬ್ಬ ಸಂಸದ ಇವತ್ತು ಬೀದಿಯಲ್ಲಿ ಓಡಾಡೋಕ್ಕೆ ಸುರಕ್ಷತೆಯೇ ಆತನಿಗೆ ಇಲ್ಲ. ಒಬ್ಬ ಸಂಸದನ ಮೇಲೆ ಈ ರೀತಿ ದಾಳಿ ನಡೆಯೋದಕ್ಕೆ ಏನಪ್ಪ ಕಾರಣ? ರಕೀಬುಲ್ ಹುಸೈನ್ ಅವರು ಕಳೆದ ವರ್ಷದ 2024 ಸಾರ್ವತ್ರಿಕ ಚುನಾವಣೆಯಲ್ಲಿ ಧುಬ್ರಿ ಲೋಕಸಭಾ ಕ್ಷೇತ್ರದಿಂದ ದಾಖಲೆಯ 10 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಂಥ ವ್ಯಕ್ತಿ. ಆದರೆ BJP ಅಭ್ಯರ್ಥಿ ದಿಪ್ಲು ರಂಜನ್ ಶರ್ಮಾ ವಿರುದ್ಧ ಇಲ್ಲಿ BJP ಅಭ್ಯರ್ಥಿ ಇದೇ ವ್ಯಕ್ತಿ ವಿರುದ್ಧವಾಗಿ ಸೋತಿದ್ದರವರು. ಇದು ಸರ್ಕಾರಿ ಪ್ರಾಯೋಜಿತ ದಾಳಿ ಅಂತೇಳಿ ಕಾಂಗ್ರೆಸ್ ನಾಯಕರು ಮಾತಾಡಿದ್ದಾರೆ.